ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಸಾಂಖ್ಯಯೋಗ 2ನೇ ಅಧ್ಯಾಯ ಅದರಲ್ಲಿ 12 ಮತ್ತು 13ನೇ ಶ್ಲೋಕಗಳನ್ನು ಕೇಳ್ತಾ ಹೋಗೋಣ. ನಿನ್ನೆ ನಾನು ಹೇಳಿದ್ದೆ, ಕೃಷ್ಣ ತನ್ನ ಉಪದೇಶವನ್ನು ಈಗ ತಾನೇ ಶುರು ಮಾಡಿದ್ದಾರೆ. ಅಲ್ಲಿ 11ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಶೋಚ್ಯನನ್ವ ಶೋಚಸ್ತ್ವಂ. ನೀನು ಯೋಚನೆ ಯಾರಿಗೆ ಮಾಡಬೇಡವೋ ಅಂಥವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ನಿನ್ನ ಯೋಚನೆಗೆ ಅವರು ಅರ್ಹರೇ ಅಲ್ಲ ಅಂಥವ್ರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೆಯಾ, ಅದನ್ನು ಬಿಟ್ಬಿಡು ಅಂತ ನಿನ್ನೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ದ. ಅದೇ ಥರ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಸ್ತೇವಾಹಂ ಜಾತುನಾಸಂ ನತ್ವಂ ನೇಹೇ ಜನಾಧಿಪ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಂದರೆ ಏನು, ಇಲ್ಲಿ ಯಾರಿಗೂ ಹುಟ್ಟು ಇಲ್ಲ, ಸಾವು ಇಲ್ಲ, ಯಾರೂ ಇಲ್ಲಿ ಸಾಯೋದು ಇಲ್ಲ, ಬದುಕೋದು ಇಲ್ಲ. ಆತ್ಮನಿಗೆ ಯಾವುದೇ ರೀತಿಯ ಸಾವು ನೋವುಗಳು ಆಗೋದೇ ಇಲ್ಲ. ಹಿಂದೆ ಇವರು ಇದ್ದರೂ ಮುಂದೆನೂ ಇರ್ತಾರೆ, ಆದರೆ ಬೇರೆ ರೂಪದಲ್ಲಿ ಬರಬಹುದೇ ಹೊರತು ಹಿಂದೆನೂ ಇದ್ದರೂ ಮುಂದೆನೂ ಇರ್ತಾರೆ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಇದೆಲ್ಲ ದೇಹಕ್ಕಾಗುವಂತಹ ಒಂದು ಸ್ಥಿತಿನೇ ಹೊರತು ಆತ್ಮಕ್ಕೆ ಯಾವುದೇ ರೀತಿಯ ಸ್ಥಿತಿಗಳು ಇಲ್ಲ. ಅದು ಹಿಂದೆನೂ ಇದ್ದರೂ ಮುಂದೇನೂ ಇರ್ತಾರೆ. ಈಗ ದ್ರೋಣಾಚಾರ್ಯರು ಅಂತ ಇರ್ಬೋದು, ಮುಂದೆ ಇನ್ನೇನೋ ಹೆಸರು ಬರ್ಬೋದು, ಅಥವಾ ಇನ್ಯಾವುದೋ ಯೋನಿಗಳಲ್ಲಿ ಬರ್ಬೋದು. ಆದರೆ ಆ ಒಂದು ಆತ್ಮ ಇಲ್ಲೇ ಇರುತ್ತೆ, ಅದನ್ನು ನಾಶ ಮಾಡೋಕ್ಕಾಗಲ್ಲ ಅಂತ ಕೃಷ್ಣ 12ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 13ನೇ ಶ್ಲೋಕದಲ್ಲಿ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ ಅಂತ ಹೇಳ್ತಾನೆ. ಅಂದರೆ ಈ ದೇಹಕ್ಕೆ ಎಲ್ಲ ಆಗತ್ತೆ, ಯೌವನ, ಮುಪ್ಪು, ಸಾವು ಅದೆಲ್ಲ ಈ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಈ ದೇಹ ಅನುಭವಿಸತಕ್ಕಂಥ ಒಂದೊಂದು ಸ್ಥಿತಿ ಅದು. ಓಕೆ, ಆ ಒಂದು ಸ್ಥಿತಿಯ ಬಗ್ಗೆ ಧೀರನಾದವನು ಯೋಚನೆ ಮಾಡಲ್ಲ. ನಮ್ಮ ಈ ಒಂದು ಧರ್ಮದಲ್ಲಿ ಹೇಳುತ್ತೆ, ಎಲ್ಲರೂ ಮರುಜನ್ಮ ಹೊಂದುತ್ತಾರೆ. ಈ ಒಂದು ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಇರುತ್ತೆ, ಮರುಜನ್ಮ ಪ್ರಾಪ್ತಿ ಆಗ್ತಾನೆ ಇರುತ್ತೆ. ಆ ಮರುಜನ್ಮದ ಈ ಒಂದು ಸೈಕಲ್ ಅಂತ ಏನು ಕರಿತೀವಿ, ಈ ಒಂದು ರೊಟೇಷನ್ ಅಂತ ಏನು ಕರಿತೀವಿ, ಅದರಿಂದ ನಾವು ಮಾಡಿರೋ ಪುಣ್ಯ ಕೆಲಸಗಳ ಬಗ್ಗೆ, ಆ ದೇಹದಲ್ಲಿದ್ದಾಗ ಆ ಒಂದು ಪುಣ್ಯ ಕೆಲಸಗಳನ್ನು ಮಾಡಿದ್ದ ಬಗ್ಗೆ ಕರ್ತವ್ಯ ನಿರ್ವಹಣೆಯಿಂದ ನೀನು ಮುಂದಿನ ಆ ಒಂದು ಸೈಕಲ್ಲಿಂದ ಬಿಡುಗಡೆ ಹೊಂದುತ್ತೀಯ ಹೊರತು. ಬಟ್ ಈ ಒಂದು ಚಕ್ರ ನಡೀತಾನೇ ಇರುತ್ತೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನಡೀತಾನೆ ಇರುತ್ತೆ. ಈಗ ನಿನಗೆ ಬರ್ತಾ ಇರೋದು ಯೌವನ, ಕೌಮಾರ್ಯ ಮತ್ತು ವೃದ್ಧಾಪ್ಯ, ಇದೆಲ್ಲ ನಿನ್ನ ದೇಹಕ್ಕಾಗತ್ತೆ ಹೊರತು ಆತ್ಮಕ್ಕೆ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಕಾಣೋದಿಲ್ಲ. ಸಾವು ನೋವು ಎಲ್ಲ ಈ ದೇಹಕ್ಕೆ ಹೊರತು ಆತ್ಮಕ್ಕೆ ಯಾವುದೇ ರೀತಿಯಂಥ ಏನೇ ಬದಲಾವಣೆಗಳು ಆತ್ಮಕ್ಕಾಗೋದಿಲ್ಲ. ಆದ್ದರಿಂದ ನೀನು ಈ ಯುದ್ಧದ ಬಗ್ಗೆ ಆಗಲಿ, ಇಂಥವ್ರನ್ನ ಸಾಯಿಸ್ಬಿಟ್ಟೆ ಅದರಿಂದ ನನಗೆ ಪಾಪ ಬರುತ್ತೆ ಅನ್ನೋದರ ಬಗ್ಗೆ ಆಗಲಿ ಅದನ್ನು ಯೋಚನೆ ಮಾಡಬೇಡ, ಅಷ್ಟೊಂದು ಯೋಚನೆ ಮಾಡಬೇಡ ಅನ್ನೋದನ್ನು ಕೃಷ್ಣ ಇಲ್ಲಿ ಶುರು ಮಾಡಿಕೊಂಡು ಹೋಗ್ತಾನೆ ಅರ್ಜುನನಿಗೆ. ಇಲ್ಲಿ ಏನಪ್ಪ ಮುಖ್ಯ ಅಂದರೆ, ಸಾವು ನೋವುಗಳ ಬಗ್ಗೆ ಬಹುತೇಕರು ತಲೆ ಕೆಡಿಸ್ಕೋತಾರೆ, ತುಂಬ ಯೋಚನೆ ಮಾಡ್ತಾರೆ. ಅವ್ರು ಸತ್ತೋದ್ರು, ಇವರು ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ್ರು, ಅವರು ನಮ್ಮ ಜೊತೆ ಇಲ್ಲ ಅನ್ನೋದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಕಾಗಿಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಸಾವು ನೋವುಗಳು, ದುಃಖ ಈ ದೇಹಕ್ಕೆ ಮಾತ್ರ, ಆದರೆ ಈ ಆತ್ಮನಿಗೆ, ಈ ದೇಹದಲ್ಲಿ ಇರುವಂತಹ ಆತ್ಮ ಅಂತ ಏನು ಕರಿತೀವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಾವು ನೋವುಗಳಾಗಲಿ, ವೃದ್ಧಾಪ್ಯ, ಯೌವನ, ಮರಣ ಅನ್ನೋದಾಗಲಿ ಯಾವುದೇ ರೀತಿಯ ಒಂದು ಪರಿಣಾಮವನ್ನು ಬೀರಲ್ಲ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಈ 2 ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಮುಂದೆ ಇದನ್ನೇ ಶ್ರೀಕೃಷ್ಣ ಹೇಳ್ತಾ ಹೋಗ್ತಾರೆ, ಇದ್ರ ಬಗ್ಗೆ, ದೇಹದ ಬಗ್ಗೆ, ಮುಪ್ಪು ಸಾವಿನ ಬಗ್ಗೆ, ಮತ್ತು ನಮ್ಮ ದೇಹ ಯಾವ್ಯಾವ ಒಂದು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗತ್ತೆ ಅನ್ನೋದ್ರ ಬಗ್ಗೆ, ನಮ್ಮ ಮನಸ್ಸಿನ ಬಗ್ಗೆ,
ಇಂತಹ ಸಂದರ್ಭದಲ್ಲಿ ಮನಸ್ಸನ್ನು ನಾವು ಹೇಗೆ ನಿಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.